ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ವ್ಲಾಗ್ ಸ್ಪೆಷಲ್ ಅಂದರೆ ಶನೀಶ್ವರ ಜಯಂತಿ. ಅದು ಕೂಡ ಇದು ಶನಿವಾರ ಬಂದಿದೆ ಮತ್ತು ಅವತ್ತು ಬಾದಾಮಿ ಅಮಾವಾಸ್ಯೆ ಕೂಡ ಇರೋದ್ರಿಂದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆನೇ ಅವತ್ತು ಬೇಗ ಎದ್ದು ಎಳ್ಬತ್ತಿ ಹಚ್ಚಿ ದೇವಸ್ಥಾನದಲ್ಲಿ ನಾವು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಹಾಗೆ ಆಫೀಸ್ ಕೂಡ ಹೋಗಬೇಕಾಗಿತ್ತು. ಸೊ ಆಫೀಸ್ ಕೂಡ ಹೋಗಿ ಮುಗಿಸ್ಕೊಂಡು ಸಂಜೆ ಬೇಗನೆ ಬಂದೆ. ಯಾಕೆ ಅಂದರೆ ಮೆರವಣಿಗೆ ಇರುತ್ತೆ. ಆ ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರ ಮನೆಯಿಂದನೂ ಸಹ ಕರಿ ಎಳ್ಳಿನ ಆರತಿ ಮಾಡಿಕೊಂಡು ದೇವರಿಗೆ ತರಬೇಕು. ಸೊ ನಾನು ಬೇಗ ಬಂದು ಆಫೀಸಿಂದ ಈ ಎಳ್ಳಿನ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನು ಕೂಡ ರೆಡಿ ಮಾಡಿಕೊಂಡು ದೇವಸ್ಥಾನ ಕಡೆಗೆ ಹೊರಟೆ. ಮತ್ತು ಈ ಥರ ವಿಶೇಷ ದಿನ 13 ವರ್ಷಕ್ಕೆ ಒಂದ್ಸತಿ ಬರುತ್ತೋ ಅಥವಾ 13 ವರ್ಷ ಆದಮೇಲೆ ಬರುತ್ತೋ ನನಗೆ ಗೊತ್ತಿಲ್ಲ. ಅಂದರೆ ಒಂದೇ ದಿನ ಶನೀಶ್ವರ ಜಯಂತಿ, ಹಾಗೆ ಬಾದಾಮಿ ಅಮಾವಾಸ್ಯೆ ಮತ್ತು ಇದು ಶನಿವಾರ ಬರೋದು. ಇಷ್ಟು ಸ್ಪೆಷಲ್ ಆಗಿರೋದ್ರಿಂದ ಪ್ರತಿ ಶನಿಮಾತ್ಮ ದೇವಸ್ಥಾನದಲ್ಲಿ ಇವತ್ತು ತುಂಬ ಜನ ಸೇರಿದ್ದಾರೆ ಫ್ರೆಂಡ್ಸ್. ಹಾಗೆ ನಮ್ಮ ದೇವಸ್ಥಾನದಲ್ಲೂ ಕೂಡ ಎಷ್ಟು ಜನ ಬಂದಿದ್ರು ಅಂದರೆ ನಾವು ಈ ಥರ ಜನ ಶಿವರಾತ್ರಿ ಹಬ್ಬದಲ್ಲೂ ಸಹ ನೋಡೋದಿಲ್ಲ. ಅಷ್ಟು ಜನ ಬಂದಿದ್ರು. ಹಾಗೆ ಇಷ್ಟು ಜನ ಸೇರ್ತಾರೆ ಅಂತ ಇವನ್ ದೇವಸ್ಥಾನದಲ್ಲಿ ಇರೋರಿಗೂ ಸಹ ಗೊತ್ತಿರಲಿಲ್ಲ ಅನ್ಸುತ್ತೆ, ಅಷ್ಟು ಜನ ಬಂದಿದ್ರು. ಹಾಗೆ ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ದೇವ್ರದ್ದು ಅಲಂಕಾರ ಮತ್ತು ದೇವರು ಕೂಡ. ಸೊ ಹಾಗೆ ಅದಾದಮೇಲೆ ಬಂದಿರೋ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ, ಕುಡಿಯೋ ನೀರು ವ್ಯವಸ್ಥೆ ಆಗಲಿ, ಪ್ರತಿಯೊಂದು ಸಹ ದೇವಸ್ಥಾನ ಕಡೆಯಿಂದ ಎಲ್ಲ ವ್ಯವಸ್ಥೆನೂ ಕೂಡ ನೀಟಾಗಿ ಮಾಡಿದರು ಫ್ರೆಂಡ್ಸ್. ಅದು ತುಂಬ ಖುಷಿಯಾಗುತ್ತೆ. ಏಕೆಂದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇಷ್ಟೇ ಕ್ರೌಡ್ ಆಗಿತ್ತು ನಾನು ನೋಡಿರೋದು ಮಟ್ಟಿಗೆ. ಹಾಗೆ ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ಈ ವಯಸ್ಸಾದವರು ಆಗಲಿ, ಈ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಬಂದಿರೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವ್ರಿಗೆಲ್ಲ ವಿಶೇಷ ದರ್ಶನ ಕೂಡ ಅರೇಂಜ್ ಮಾಡಿದರು ಅವ್ರಿಗೂ ನೋಡ್ಕೊಳ್ಳೋಕ್ಕೆ. ಆದರೆ ಇದ್ರ ಜೊತೆ ಕೈ ಜೋಡಿಸಿತ್ತು ಊರಿನ ಯುವಕರು. ಸೊ ಅವರು ಕೂಡ ಎಷ್ಟು ನೀಟಾಗಿ ಪ್ರತಿಯೊಂದು ಕೆಲಸನೂ ಜವಾಬ್ದಾರಿಯಿಂದ ಮಾಡಿದ್ರು ಅಂದರೆ ಸೀರಿಯಸ್ ಆಗಿ ಇವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಸ್ಪೆಷಲ್ ಹಾಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ತಿದ್ದೀನಿ. ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಸೇರಿ ಮಾಡೋದ್ರಿಂದ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಹಾಗೆ ನೀಟಾಗಿ ಅಚ್ಚುಕಟ್ಟಾಗಿ ನಡೀತು. ಸೊ ಅದಾದಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋದ್ರು ಫ್ರೆಂಡ್. ತುಂಬ ಖುಷಿಯಾಗುತ್ತೆ ಬಂದಿರೋರು ತೊಂದರೆ ಆಗ್ದಂಗೆ ಈ ಥರ ಮೇಂಟೈನ್ ಮಾಡೋದು. ಸೊ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.